ಅಹಲ್ಯ ಮೇಡಮ್, ಅಹಲ್ಯ ಮೇಡಮ್. ಬನ್ನಿ ಡಾಕ್ಟರ್, ನಿಮ್ಮಿಂದ ನಮ್ಮ ಶ್ರೇಷ್ಠಗೆ ತುಂಬಾನೇ ಹೆಲ್ಪ್ ಆಗಿದೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅನ್ಸುತ್ತೆ. ಮೇಡಮ್, ನೀವಾಗ್ಲಿ ನಿಮ್ಮ ಮನೆಯವರಾಗ್ಲಿ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಶ್ರೇಷ್ಠ ಪುಟ್ಟ ನನಗೆ ಒಬ್ಬ ಫ್ಯಾಮಿಲಿ ಮೆಂಬರ್ ಇದ್ದ ಹಾಗೆ ಅನ್ನೋ ಫೀಲಿಂಗ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಾವೇನೇ ಮಾಡಿದ್ರು ಮನೆಯವ್ರಿಗೋಸ್ಕರ ಇದ್ದಂಗೆ ತಾನೆ. ಸೊ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಹೌದು ನಿಖಿಲ್, ಶ್ರೇಷ್ಠ ಒಂದ್ ರೀತಿ ನಮ್ಮ ಫ್ಯಾಮಿಲಿ ಮೆಂಬರೇ. ನಿನ್ ಒಳ್ಳೆತನಕ್ಕೆ ತುಂಬಾ ಥ್ಯಾಂಕ್ಸ್ ಕಣೋ. ಅಂದಹಾಗೆ ಮೇಡಮ್, ಪಾಪು ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಪುಟ್ಟಿ ಹೇಗಿದ್ದಾಳೆ? ಶ್ರೇಷ್ಠ ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾಳೆ, ರೂಮಲ್ಲಿದ್ದಾಳೆ. ಬನ್ನಿ. ಹಾ, ಹಾಯ್ ಪುಟ. ಗುಡ್ ಗರ್ಲ್. ಬಾ. ಈಗ ಹೇಗಿದ್ಯಾ? ಆರಾಮಾಗಿದ್ಯಾ? ನೋವೇನು ಇಲ್ಲ ತಾನೆ? ಹಾಗೆ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ನ ತಪ್ಪದೆ ತಗೋಬೇಕು, ಆಯ್ತಾ? ಇನ್ನೊಂದು 2-3 ಡೇಸ್ ಅಲ್ಲಿ ಮೊದ್ಲಿನ ತರ ನೀನ್ ಆಟ ಆಡ್ತಾ ಇದ್ಬಿಡ್ಬೋದು. ನಾನು ಯಾಕೆ ಡಲ್ ಆಗಿದ್ದೀನಿ ಅಂತನಾ? ನಿನಗೂ ಗೊತ್ತಾಗೋಯ್ತಾ? ಡಲ್ ಆಗದೆ ಇನ್ನೇನ್ ಮಾಡೋದ್ ಪುಟ್ಟ, ಎಲ್ಲ ಈ ನನ್ನ ಮಾಯಾ ತಂದಿರೋ ತಲೆನೋವು. ಏನಾಯ್ತು ಡಾಕ್ಟರ್? ಮಾಯಾ ಅಂದ್ರೆ ನಿಮ್ ಲವರ್ ತಾನೆ? ಅವರಿಂದ ನಿಮ್ಗೆ ತಲೆನೋವಾ? ಹೌದು ಮೇಡಮ್, ಏನ್ ಮಾಡೋದು? ನನಗೆ ತಲೆನೋವು ಬರ್ತಿದೆ ಅಂದ್ರೆ ಅದಕ್ಕೆ ಕಾರಣ ಅವಳೇನೆ. ನಮ್ಮ ಮನೇಲಿ ನೋಡಿದ್ರೆ ನಮ್ಮ ತಾಯಿ ನನಗೆ ಮದುವೆ ಮಾಡಬೇಕು ಅಂತ ಆಲ್ರೆಡಿ ಒಂದು ಹುಡುಗಿನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಮುಂದಿನ ವಾರನೇ ನಾವು ಹೋಗ್ಬಿಟ್ಟು ಹುಡುಗಿನ ನೋಡ್ಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾರೆ. ಇದೆಲ್ಲ ನನ್ನ ಹುಡುಗಿಗೆ ಹೇಗೆ ಅರ್ಥ ಆಗ್ಬೇಕು ಮೇಡಮ್ ನನ್ನ ಟೆನ್ಷನ್ಸು? ಅದಕ್ಕೇನ್ ಸೊಲ್ಯೂಷನ್ ಅಂತ ನಾನು ಮೊನ್ನೆನೆ ಹೇಳಿದ್ನಲ್ಲ ಡಾಕ್ಟರ್. ಆ ರೀತಿ ಮಾಡ್ಬೇಕಿತ್ತು. ಸಿಕ್ಕಿದ್ರೆ ಅಲ್ವಾ ಮೇಡಮ್ ಏನಾದ್ರೂ ಮಾತಾಡೋದಕ್ಕಾಗೋದು? ನಮ್ಮ ಹುಡುಗಿ ಕೈಗೆ ಸಿಗಲ್ಲ ಅಂತಾಳೆ. ಏನ್ ಮಾಡೋದು? ಅಲ್ಲಿಗೂ ನಾನೇನಾದ್ರೂ ಬಲವಂತ ಮಾಡಿದ್ರೆ ಒಪ್ಕೊಂಡು ಸರಿ ಬರ್ತೀನಿ ಅಂತಾಳೆ. ಆದ್ರೆ ಕೊನೆ ಮೂಮೆಂಟಲ್ಲಿ ಕೈ ಕೊಡ್ತಾಳೆ. ಅದಕ್ಕೆ ಏನೋ ಕೆಲವ್ರು ಹೇಳ್ತಾರೆ, ಪ್ರೀತಿ ಅನ್ನೋದು ಕಣ್ಣೀರಿನ ಬಜಾರು ಅಂತ. ಹಾಗೆಲ್ಲ ಏನು ಅನ್ಕೋಬೇಡಿ. ಹೇಗಾದ್ರೂ ಮಾಡಿ ನನ್ನ ಹತ್ರ ಕರ್ಕೊಂಬನ್ನಿ. ನಾನ್ ನಿಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತೀನಿ. ಮದ್ವೆ? ಇದೊಳ್ಳೆ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅವಳ ಹತ್ರ ನನ್ನ ಕೈಲಿ ಐ ಲವ್ ಯು ಅಂತ ಹೇಳ್ಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನು ಮದ್ವೆ, ಯಪ್ಪ, ಇನ್ನು ಮದ್ವೆಗೆ ಒಪ್ಸೋಷ್ಟ್ರೊಳಗಡೆ ನನಗೆ ಅದೆಷ್ಟು ವಯಸ್ಸಾಗ್ಬಿಟ್ಟಿರುತ್ತೋ ನನಗೆ ಗೊತ್ತಿಲ್ಲ. ಡೋಂಟ್ ವರಿ, ನಿಮ್ಗೆ ನಿಮ್ ಹುಡುಗಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ನಿಮ್ ಪ್ರೀತಿ ಗೆದ್ದೇ ಗೆಲ್ಲುತ್ತೆ. ಏನೋ ಆತಂಕನೇ ಕಡಿಮೆ ಆಗ್ತಾ ಇಲ್ಲ.
ಎಲ್ಲ ನಿನ್ನ ಅತಿಯಾದ ಬುದ್ಧಿವಂತಿಕೆಯಿಂದ ಆದ ಎಡವಟ್ಟು. ಈ ವಿಷಯ ಶ್ರೇಷ್ಠ ಪ್ರಾಣಕ್ಕೆ ಸಂಬಂಧಪಟ್ಟಿರೋದು. ಅಹಲ್ಯನಿಗೆ ಗೊತ್ತಾದರೆ ನಮ್ಮಿಬ್ಬರನ್ನು ಯಾವ ಕಂಡೀಷನ್ಗೆ ಬೇಕಾದ್ರೂ ತಗೊಂಡು ಹೋಗ್ಬಿಡ್ತಾಳೆ ಅವಳು. ಹಾಸ್ಪಿಟಲ್ನಲ್ಲೇ ತರಾಟೆಗೆ ತಗೊಳ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಹುಶಃ ಮಗುಗ್ ಮೊದಲು ಟ್ರೀಟ್ಮೆಂಟ್ ಸಿಗಲಿ ಅಂತ ಸುಮ್ಮನಾಗಿರಬಹುದು ಅವಳು. ಈಗೇನಾದರೂ ಅವಳಿಗೆ ಡಾಕ್ಟ್ರು ಚೇಂಜ್ ಆಗಿರೋ ವಿಷಯ ಗೊತ್ತಾಯಿತು ಅಂತಂದ್ರೆ ಏನಂತ ಉತ್ತರ ಕೊಡ್ತೀಯ ನೀನು? ಅವಳೇ ಏನೋ ಮಿಸ್ ಮಾಡಿದಾಳೆ ಅಂತ ಹೇಳಿ ಅವಳು ಬಾಯಿ ಮುಚ್ಚಿದ್ರೆ ಆಯ್ತು. ನೀವು ಬರೀ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡೋದು ನಿಲ್ಸಿ. ಮೊದ್ಲು ಅವಳು ಅಹಲ್ಯ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋದ್ರ ಕಡೆ ಗಮನ ಹರಿಸಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಇವ್ರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದಾರೆ? ಯಾಮಿನಿ, ನನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡು. ಯಾಕೆ? ಯಾಕೆ ಅಂದ್ರೆ ಅಹಲ್ಯ ನನ್ನ ಮೊದಲನೇ ಹೆಂಡತಿ ಅಲ್ವಾ. ನಾನದನ್ನ ಮರೆತು ಯಾವಾಗಲೂ ನಿನ್ನ ಜೊತೆನೇ ಇದ್ರೆ ಅವಳಿಗೆ ಮೋಸ ಮಾಡ್ದಾಗ ಆಗಲ್ವಾ? ರೀ, ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಾ ಇದೆಯಾ? ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನೋಡು ಮಿನಿ, ನಾನು ನಿನ್ನನ್ನು ಹೇಗೆ ಪ್ರೀತಿಸಿ ಮದುವೆ ಆಗಿದ್ದೀನೋ ಅಹಲ್ಯನು ಕೂಡ ಹಾಗೆ ಪ್ರೀತಿಸಿ ಮದುವೆ ಆಗಿದ್ದೀನಿ. ಹೌದು ತಾನೇ? ಅವಳಿಗೆ ಮೋಸ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡು, ನಾನು ಅವಳ ರೂಮಲ್ಲೇ ಇರ್ತೀನಿ. ಏನಾಗಿದೆ ನಿಮ್ಗೆ? ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಯೋಚನೆ ಮಾಡಿರೋದು ಕರೆಕ್ಟಾಗೇ ಇದೆ. ನಾ ಹೇಳಿದಷ್ಟು ಮಾಡು. ಅದೆಲ್ಲ ಸರಿ ಮಾಯಾ, ಆದ್ರೆ ನಿನ್ನನ್ ಬಿಟ್ಟು ನಾನೊಬ್ಳೆ ಹೇಗೆ ಇರ್ಲಿ? ನನ್ಗ ಶಕ್ತಿ ಇಲ್ಲ ಮಾಯಾ. ನಾನಂತೂ ಇಲ್ಲಿ ಒಂಟಿ ಪಿಶಾಚಿ ತರ ಆಗೋಗಿದ್ದೀನಿ. ಒಟ್ಟಿಗೆ ಊಟ ಮಾಡಿ ಎಷ್ಟು ದಿನ ಆಯ್ತು? ಸಾರಿ ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಾನ್ ನಿನ್ಗೆ ಆಸರೆಯಾಗಿ ಇರ್ಬೇಕಾಗಿತ್ತು. ನಿನ್ ಕಣ್ಣಲ್ಲಿ ಕಣ್ಣೀರ್ ಬರ್ದೇ ಇರೋ ರೀತಿ ನಾನ್ ನಿನ್ ಜೊತೆ ಇದ್ದು ನಿನ್ನ ನೋಡ್ಕೋಬೇಕಾಗಿತ್ತು. ಆದ್ರೆ ನಾನು ಇಲ್ಲಿದ್ದೀನಿ, ನೀನು ಒಂಟಿಯಾಗಿ ಅಲ್ಲಿರೋ ಹಾಗಾಗೋಯ್ತು. ಸಾರಿ ಅಮ್ಮ.
ಇದ್ದಾರೆ ಪುಟ್ಟ. ನಮ್ಮ ಅಮ್ಮನ ಕಷ್ಟಗಳ ನೆನಪಿಗೆ ಬರ್ತಿದೆ. ಏನ್ ಮಾಡ್ಲಿ? ಏನು ಮಾಡಕ್ಕಾಗ್ದಿರೋ ಅಂತ ಪರಿಸ್ಥಿತಿಲಿ ನಾನಿದ್ದೀನಿ. ಹಾಗಲ್ಲ ಪುಟ್ಟ, ನನ್ ಕಣ್ಣೀರ್ಗೆ ನೀನ್ ಹೇಗ್ ಕಾರಣ ಆಗ್ತೀಯ? ಏನು ಅರಿದೇ ಇರೋ ಮುಗ್ದೆ ನೀನು. ಎಲ್ಲರನ್ನೂ ಒಳ್ಳೆಯವರು ಅಂತ ಭಾವಿಸೋಳ್ ನೀನು. ಅಂತ ಮುಗ್ಧ ಮನ್ಸು ನಿಂದು. ಇಷ್ಟಕ್ಕೂ ನಿನ್ ಕಷ್ಟಗಳ ಮುಂದೆ ನನ್ ಕಷ್ಟ ಏನೂ ಅಲ್ಲ ಪುಟ್ಟ. ಮೊದಲು ನೀನು ನಗ್ನಗ್ತಾ ಇರ್ಬೇಕು, ನೆಮ್ಮದಿಯಾಗಿರ್ಬೇಕು. ಆಗ್ಲೇ ನನಗ್ ಸಮಾಧಾನ. ಎಲ್ಲೋಗ್ತಾ ಇದೀಯ ಪುಟ್ಟ? ಯಾಕೆ? ನಮ್ಮ ಅಮ್ಮಂಗ್ ಫೋನ್ ಮಾಡ್ಬೇಕಾ? ಬೇಡ ಪುಟ್ಟ, ಮೊದ್ಲೇ ಅವ್ರ ದುಃಖದಲ್ಲಿದ್ದಾರೆ. ನಾನ್ ಫೋನ್ ಮಾಡಿದ್ರೆ ಅವ್ರಿಗೆ ನನ್ನ ನೆನಪಿನ್ನೂ ಕಾಡುತ್ತೆ. ಮತ್ತೆ ಆ ನೋವಲ್ಲಿ ಮುಳುಗೋಗ್ತಾರೆ. ಹಾಗಾಗೋದ್ ಬೇಡ. ಬೇಡ ಪುಟ್ಟ. ನೀನನ್ ತಾಯಿನ? ನಾನ್ ನಿನ್ ಮಗಳ? ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ. ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ. ನಾನಿನ್ನ ಕಾವಲುಗಾರ ಹಾಯಾಗಿ ಮಲಗಮ್ಮ. ಕೈ ತಪ್ಪಿ ಹೋದರೆ ನೀನು ಅನ್ನೋದೇ ಭಯವಮ್ಮ. ಬಾಳೊಂದು ಪಂಜರ ನೀನಲ್ಲಿ ಇಂಚರ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ. ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ನೋ, ನೀವ್ ಈ ರೀತಿ ಬದಲಾಗ್ತೀರಾ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಹೌದು, ಆ ಅಹಲ್ಯನ್ನ ನೀವು ಪ್ರೀತಿಸಿ ಮದ್ವೆ ಆದ್ರಿ. ಹಾಗಾದ್ರೆ ನನ್ನನ್ನ? ನೀವು ತುಂಬಾ ಸ್ವಾರ್ಥಿ ಆಗ್ತಿದ್ದೀರಾ. ಸಿಕ್ಕಿಬಿದ್ರೆ ಎಲ್ಲಿ ಅಹಲ್ಯ ಕೋಪಕ್ಕೆ ಬಲಿ ಆಗ್ತೀನೋ ಅಂತ ಈಗ್ಲೇ ಅವಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತ ನೀವು ನಿಮ್ಮ ಸೇಫ್ ಝೋನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ಆ ಆಲೋಚನೆ ಮಧ್ಯೆ ನೀವು ನನ್ನನ್ನೇ ಮರ್ತು ಬಿಟ್ಟಿದ್ದೀರಾ ಅಲ್ವಾ? ಮಿನಿ, ನಾನು ನಿನ್ನನ್ನು ಮರ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಹೌದು, ನಾನ್ ಅಂದ್ಕೊಂಡಿರೋದೇ ಸತ್ಯ. ಪ್ರತಿಯೊಬ್ಬ ಮನುಷ್ಯನೂ ಮೊದಲು ತನ್ನ ಸೇಫ್ಟಿನ ನೋಡ್ಕೋತಾನೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಬಿಟ್ರಿ.
ನೀವು ಇಷ್ಟು ದಿವಸ ನನ್ನ ಮೇಲೆ ತೋರಿಸಿದ ಪ್ರೀತಿ ಬರೀ ಮೋಸದ ಪ್ರೀತಿ. ಹಾಗಂತ ನೀನ್ ಅಂದ್ಕೊಂಡಿದೀಯ ಮಿನಿ. ಆದ್ರೆ ನನ್ನ ತಲೆನಲ್ಲಿ ಓಡ್ತಾ ಇರೋ ವಿಷಯದ ಬಗ್ಗೆ ನೀನು ಯೋಚನೆ ಮಾಡ್ತಾ ಇಲ್ಲ. ನೋಡು, ನನಗೆ ನಿನ್ನ ಮೇಲಿರೋದು ಮೋಸದ ಪ್ರೀತಿ ಅಲ್ಲ. ನಾನು ನಿನ್ನ ಮನಸಾರೆ ಪ್ರೀತಿಸಿನೇ ಮದುವೆ ಆಗಿರೋದು. ಹಾಗಿದ್ದ ಮೇಲೆ ಅವಳ ರೂಮಿಗೆ ಹೋಗೋ ಮಾತ್ ಯಾಕೆ ಮಾತಾಡ್ತಿದ್ದೀರಾ? ಯಾಕೆ ಅಂದ್ರೆ ನಮ್ಮ ಭವಿಷ್ಯಕ್ಕೋಸ್ಕರ. ನಾವಿಬ್ರು ಹೇಗ್ ಬಾಳ್ಬೇಕು ಅಂತ ಅಂದ್ಕೊಂಡಿದೀವೋ ಹಾಗೇ ಬಾಳೋದಕ್ಕೋಸ್ಕರ. ಏನ್ ನಮ್ಮಿಬ್ರು ಸೇಫ್ಟಿ? ನಮ್ಮಿಬ್ರು ದೃಷ್ಟಿನಲ್ಲಿ ಅವಳು ಅಹಲ್ಯ ಅಲ್ಲ, ನನ್ನ ಹೆಂಡ್ತಿನೂ ಅಲ್ಲ. ಆದರೆ ಅವಳ ದೃಷ್ಟಿನಲ್ಲಿ, ಈ ಪ್ರಪಂಚದ ದೃಷ್ಟಿನಲ್ಲಿ ಈ ಮನೆ ಮಹಾರಾಣಿ, ಜೊತೆಗೆ ಈ ಧರ್ಮೇಂದ್ರನ ಧರ್ಮಪತ್ನಿ. ಧರ್ಮಪತ್ನಿ ರೂಮ್ಗೆ ಧರ್ಮೇಂದ್ರ ಎಂಟ್ರಿ ಕೊಟ್ರೆ ಏನಾಗುತ್ತೆ ಹೇಳು? ಅವಳು ನನ್ನ ಧರ್ಮಪತ್ನಿ ಅಲ್ಲ ಅಂದ್ರೆ ಅಧರ್ಮದಿಂದ ನಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದ್ರೆ ಯಾವುದೇ ಹೆಣ್ಣು ಲೈಫ್ ಪಾರ್ಟ್ನರ್ ಅಲ್ಲದವನನ್ನ ತನ್ನ ಹತ್ರಕ್ಕೆ ಸುಲಿಯೋದಕ್ಕೂ ಬಿಡೋದಿಲ್ಲ. ಇಮ್ಮಿಡಿಯೇಟ್ ಆಗಿ ತಿರುಗಿ ಬೀಳ್ತಾಳೆ, ಆಚೆ ತಳ್ಳೋ ಪ್ರಯತ್ನನೂ ಮಾಡ್ತಾಳೆ. ಆಗ ಅವಳು ಏನು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನಾವು ಅವಳನ್ನ ಈ ಮನೆಯಿಂದ ಸುಲಭವಾಗಿ ಹೊರ ಹಾಕ್ಬೋದು. ಅಕಸ್ಮಾತ್ ಅವಳು ಸುಮ್ಮನೆ ಇದ್ರೆ ಹತ್ತಿರದಿಂದ ಅವಳ ಆಕ್ಟಿವಿಟೀಸ್ನ ಸೂಕ್ಷ್ಮವಾಗಿ ಗಮನಿಸೋದು. ಆ ಪ್ರಯತ್ನದಲ್ಲಿ ನೀವೇನಾದ್ರೂ ಬದಲಾಗ್ಬಿಟ್ರೆ? ಏನ್ ಹೇಳ್ತಿದ್ಯಾ ಮಿನಿ? ಅವಳು ನಿಜವಾದ ಬಣ್ಣ ಕಂಡು ಹಿಡಿಯೋದಕ್ಕೆ ಹೋಗಿ ನಿಮ್ ಬಣ್ಣ ಬದಲಾದ್ರೆ ಕಷ್ಟ ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಬಗ್ಗೆನೇ ಅನುಮಾನ ಪಡ್ತಿದ್ಯಾ? ನೋಡು ಮಿನಿ, ಅವಳು ನಮ್ಮಿಬ್ರಿಗೂ ವೈರಿ. ನಾವಿಬ್ರು ಒಂದಾಗಿ ಅವಳ ವಿರುದ್ಧ ಹೋರಾಟ ಮಾಡಬೇಕು. ಅದನ್ನು ಬಿಟ್ಟು ನಮ್ಮಲ್ಲೇ ಈ ರೀತಿ ಅನುಮಾನಗಳು ಬಂದ್ರೆ ನಮ್ಮ ಸಂಬಂಧ ಹಾಳಾಗತ್ತೆ. ಎಷ್ಟು ಒಳ್ಳೆ ಮನ್ಸು ಪುಟ ನಿಂದು. ನೀನಂತ ಪುಟ್ಟ ದೇವತೆಗೆ ಆ ದೇವ್ರು ಮೋಸ ಮಾಡ್ಬಿಟ್ನಲ್ಲ. ಎಲ್ಲಾ ಮಕ್ಳ ತರ ಕನಸ್ ಕಾಣ್ಬೇಕಾಗಿದ್ ಕಣ್ಣಲ್ಲಿ ಕಣ್ಣೀರಿಟ್ಬಿಟ್ಟ. ನೀನೇ ಅವ್ರ ಪ್ರಪಂಚ ಅಂತ ತಿಳ್ಕೊಂಡು ಪ್ರೀತಿ ಕೊಟ್ಟು ಬೆಳೆಸ್ಬೇಕಾಗಿರೋ ಕೈಗಳು ಇವತ್ತು ನಿನ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ನೀನಿದ್ನೆಲ್ಲ ಯೋಚನೆ ಮಾಡ್ಬೇಡ ಪುಟ್ಟ. ಅದಕ್ಕೆಲ್ಲ ನಾನು ಅವಕಾಶ ಮಾಡಿಕೊಡಲ್ಲ. ಎಷ್ಟೇ ಕಷ್ಟ ಬಂದ್ರೂ ಸರಿ, ನಿಖಿಲ್ ಸಹಾಯ ಪಡ್ಕೊಂಡು ನಿನ್ ಸಮಸ್ಯೆನ ಪರಿಹಾರ ಮಾಡ್ತೀನಿ. ಯೋಚನೆ ಮಾಡ್ಬೇಡ. ನಿಖಿಲ್ ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದೀಯಾ? ಹೌದು ಪುಟ್ಟ, ನಿಖಿಲ್ ತುಂಬಾ ಒಳ್ಳೆಯವನು. ಪಾಪ ಅವನ್ ಒಳ್ಳೆತನಕ್ಕೆ ನನಗ್ ಸ್ಪಂದಿಸೋದಕ್ಕೂ ಆಗ್ತಾ ಇಲ್ಲ. ಅವನು ಒಂದ್ ರೀತಿ ಗೊಂದಲದಲ್ಲಿದ್ದಾನೆ. ನಾನ್ ಅಹಲ್ಯ ಅಲ್ಲ, ಮಾಯಾ ಅನ್ನೋದ್ನ ಆದಷ್ಟು ಬೇಗ ಅವನಿಗೆ ಹೇಳ್ಬೇಕು. ಹೇಳ್ತೀನಿ. ಆದ್ರೆ
ಏನ್ ಮಾಡೋದು? ಅವನ್ ಮನೆಯಲ್ಲಿ ಅವನಿಗೆ ಮದ್ವೆ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಅವನಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೂ ಇದಕ್ಕೆ ಉತ್ತರ ಸಿಗ್ತಿಲ್ಲ. ಅವ್ರ ತಾಯಿ ಗುಣ ನನಗಿಷ್ಟ ಆಗಲ್ಲ, ನಮ್ ಬಡತನ ಅವ್ರಿಗಿಷ್ಟ ಆಗಲ್ಲ. ಅದಕ್ಕೆ ಪುಟ್ಟ ನನಗ್ ತುಂಬಾ ಕನ್ಫ್ಯೂಸ್ ಆಗಿರೋದು. ಇಲ್ಲ ಪುಟ್ಟ, ಈಗ ಅವನ್ನ ಮೀಟ್ ಮಾಡೋದು ಬೇಡ. ಇನ್ನೊಂದ್ಸರಿ ಹೋಗ್ತೀನಿ.